ಯಾವ ಲೇ ನೀವು ಅದ್ರ ಅಂತೀನಿ ಲೇ ಮುರುಗರ ಯಾಕೆ ಯಾಕೆ ಹೆದರ್ತೀವಿ ನಾವ್ ಹೆದರ್ದಲ್ಲ ನಾವ್ ಒಂದ ಸೋನ ನಮ್ಗ ಬೀಡ್ ಎತ್ತವಲ್ಲ ಅಂತ ನಾವಂತೀವಿ ನೋಡಲೇ ನಿಮ್ಮ ಗಡಿ ಯಾ ಚಿನ್ನದ ಗಣಿ ಆದ್ರೆ ನನಗೆ ನಾವು ಹುಚ್ಚೆ ನಾವು ಪುಚ್ಚು ಬಂದು ಹುಡುಗಿಯರ್ ಜೋಡಿ ನಿಚ್ಚಳಾಡಿ ಅಡ್ಡರ ಮಗ ನಾನದೀನಿ ನನಗಲ್ಲೇ ಅಂತೀಯ ಈ ಚಿಗೋತ್ಗೇರಿ ಗೋತ್ಗಿ ಹಿರೇಗೋತ್ಗೇರಿ ಎಲ್ಲ ಅಡ್ಡಾಡಿ ಬಂದ್ರ ಎಲ್ಲಿ ಸಿಗುದಿಲ್ಲ ನಿನಗೊಂದು ಕರಿ ಹೇಳ ನಿಜ ಹಾಕಿ ಏನಾರ ಮಾತಾಡ್ತೇನೆ ಈ ಜಂಗಲ್ನಲ್ಲಿ ಬರೋ ಕಂಟ್ರಿ ಸರ ಲೆಕ್ಕ ತಗೊಂಡೇನು ಎಲ್ಲ ಕರೆಕ್ಟ್ ಆಗಿ ತಗೊಂಡಿದ್ದೇನಾರ ಆದ್ರ ದೊಡ್ಡಮ್ಮರು ಸಟ್ಟಿಂದ ನೀವು ಹೆಚ್ಚಿರ್ಲಾಗ ಪ್ರಜ್ವಲ್ ರೇವಣದಾಗ ಆಗ್ಬಿಟ್ರಿ ಆದ್ರ ಸಣ್ಣಮ್ಮವ್ರು ಎಷ್ಟು ಮಂದಿ ಬಂದು ಅನ್ನ ಹೋಗ್ಯಾರ ನೋಡಿ ಇನ್ನೂ ಜಮಾನ ಸಿಕ್ಕಿ ನೋಡಿದ್ದಾರ ಜಮಾ ತೆಗೆದ ಗೊತ್ತಿದ್ದು ಹೊರತು ವಿನಃ ಕೊಡೋದನ್ನು ಕಲ್ಕೊಳ್ಳಿ ಮುಡ್ದಾರ ಇದು ಯಾರ ತೋಟದಲ್ಲಿ ಹರಿದ ಪುಷ್ಪ ಇದು ನಿಮ್ಮ ತೋಟದಲ್ಲಿ ಹರಿದ ಪುಷ್ಪ ಅಂದ್ರೆ ಅಂದರೆ ಆ ಸತ್ತು ಹೋದ ನಿಮ್ಮ ಹಿರಿಯಲವರು ರಂಜಿನವರ ತಂಗಿ ಸಂಜಿನಾ ಅಂತೇಳಿ ಇವ್ರು ಅಗದಿ ನಮ್ಮ ಸಣ್ಣದಣ್ಣ ಅದಲ್ರಿ ಅವ್ರಿಗೆ ಅಗದಿ ಬಾಳ 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 ಬೇಕಾದವ್ರ ಅದರಿ ನಮ್ಮ ನಮ್ಮ ಅಕ್ಕನ ಹೆಸರು ಇಟ್ಟ 50,000 ಹಣ 5 ತೊಲಿ ಬಂಗಾರ ಅದನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಸತ್ತು ಹೋದ ನಿನ್ನ ಅಕ್ಕನ ಜೊತೆಯಲ್ಲಿ ಚಿಕ್ಕ ಹಾಕಿ ಹೋಗಿರಬಹುದು ನಿನ್ನ ಹಣ ಅವನು ನನ್ನ ಪ್ರೇಯಸಿ ಅದನ್ನು ಕೇಳಲು ನೀನು ಯಾರು ರಂಜನಾ ಮರ್ಯಾದೆ ಕೊಟ್ಟು ಬಿಡ ಅಂತ ಮರ್ಯಾದೆ ಮರ್ಯಾದೆ ಎಂಬ 3 ಅಕ್ಷರ ಪದವನ್ನು 3 ತಾಸಿಗೆ ಮಾಡಿರುವ ಈ ರೋಚಕನಿಗೆ ಮರ್ಯಾದೆ ಅನ್ನೋದೇ ಇಲ್ಲ ಆ ಮರ್ಯಾದೆ ನಿನಗಿದ್ರೆ ನಾನು ಕೇಳುವ ಪ್ರಶ್ನೆ ಉತ್ತರ ಯಾವ ಪ್ರಶ್ನೆ ಹಣ ಆಭರಣಕ್ಕೆ ನೀನೇ ಬಾಧ್ಯಸ್ಥರು ಅಂತ ಹೇಳಿದೆ ನಿಜ ಹೌದ್ರಿ ಹಣ ಆಭರಣಕ್ಕೆ ಬಾಧ್ಯಸ್ಥರಾದವಳು ನನಗೆ ತನ್ನ ಮೈಸುಕ ನೀಡಿ ತೃಪ್ತಿಪಡಿಸಿದಳು ಅಂದಾಗ ಹಣಕ್ಕೆ ಸಂಬಂಧಿತರಾದ ನೀನು ನನಗೆ ನಿನ್ನ ಮೈಸುಕ ನೀಡಿ ಒಯ್ಯದೆ ನಿನಗೆ ಬೇರೆ ದಾರಿನೇ ಇಲ್ಲ ಶ್ರೀಮಂತರೇ ಹಣ ಇದೆ ಅಂತ ಹಾರಾಡಿದ್ರೆ ಕ್ಷಣದಲ್ಲಿ ಬೀಳಲು ಬೇಡ ಬಲ ಎತ್ತರದ ಮಾತನಾಡ ಕಲಿಯಿರಿ ಎಚ್ಚರ ಈ ಬಹುಕೋಟಿ ಬಹುತುರ್ರ ಪಂಜರದ ಹೊರಗಿಡೆ ಆಗಿರಬೇಕಾದ ನೀನು ಬರೀ ಮರದ ನೆರಗೆ ಬದುಕುವೆ ಆ ಹೆಣ್ಣೆ ಒಳ್ಳೆ ಮಾತಿನಿಂದ ನೀನೇ ಒಪ್ಪಿಕೊಂಡು ಕಂಡವರ ಕೈ ಸೇರಿದೆ ಈ ಪುಂಡವ ರಾಜ್ಯವನ್ನು ಸತಿ ಹಾಕಿಬಹುದು ಇರದಿದ್ದರೆ ಏನು ಮಾಡುವೆ ನಿನ್ನ ತೊಂಡೆ ಹಣ್ಣಿನಂತಹ ತುಟಿ ಕಚ್ಚಿ ಪುಚ್ಚವಲಿತ ನಿನ್ನ ರೂಪವನ್ನು ತಿಂದು ತೇಗುವೆ ನಿನ್ನ ಹಾತು ಪಡಿಸಿದ ಬಾರಂಜನ ಬಾ ತೇಜೋಮಯವಾಗಿ ಬಿಂಬಿಸುವ ಈ ನಿನ್ನ ರೂಪರಾಶಿಗಳ ಕಿರಣಗಳ ವೈರಿಕೆಗೆ ಮಂಕಾಗಿ ಸೊಕ್ಕಿ ಹೋಗಿದೆ ನನ್ನ ಮನಸ್ಸು ನೀವೀಗ ಬೇಗ ಬಂದು ಬಿಗಿದಪ್ಪಿ ಎಲ್ಲ ತುಂಬಿಸು ಮನೋಲ್ಲಾಸದಲ್ಲಿ ಬೇಗ ಬರೇ ನಿನ್ನ ಅಪ್ಸರು ಮುಚ್ಚ ಬಾಯಿ ರಾಕ್ಷಸ ಕಂಡ ಹೆಣ್ಣಿಗೆ ಅಪ್ಸರ ಎಂದು ಕಿವಿಗಪ್ಪಿ ಪಡೆದು ಹಳೆ ಉಪ್ಪಿನಲ್ಲಿ ಏನೇನ ವರ್ಣನೆ ಮಾಡಿ ತನ್ನ ಶಿರವನ್ನು ಕಳ್ಕೊಳ್ಳದ ಮಾಸುರ ರಾಕ್ಷಸ ಹೆಚ್ಚಿಗೆ ಮರು ಮಾತಲ್ಲೇ ಸುಮ್ಮನೆ ಹೊರಟ ಬಯಲಿಂದ ಹೊರಟು ಹೋಗಲು ಬಂದಿಲ್ಲ ರಂಜನಾ ವಿರಾಟ ಪರ್ವವನ್ನು ಅಭ್ಯಾಸ ಮಾಡಿ
ಕೈ ಹಿಡಿಯಲು ಬಂದಿದ್ದೇನೆ. ನಿನ್ನಕ್ಕನ ಸ್ಥಾನದಲ್ಲಿ ನಿಂತು ನೀನು ನನ್ನ ಮನ ತುಂಬಿದರೆ ಇಂದ್ರನ ಸಮಾನದ ರಾಣಿಯಾಗಿ ನಿನ್ನ ಸ್ವೀಕರಿಸಿ ಚಂದ್ರನಂತೆ ಬರೆಯುವ ಮುತ್ತಿನ ಕರಿಮನಿ ಸರ ಕಟ್ಟುವ ನಿನ್ನ ಕೊರಡೆ. ನೋಡು, ದೀರ್ಘತರವಾಗಿ ನೋಡಿದು ಆಕರತೆ ತಂಗಿಗಾಗಿ ನೀನು ಭ್ರಮೆಶೂನ್ಯವಾಗಲಿ. ಗರತಿಯನ್ನಾಗಿ ಪ್ರತಿ ವ್ಯಕ್ತಿ ಸ್ತ್ರೀ ಕುಲದ ನಮ್ಮದು ಸ್ವಲ್ಪ ನೆನಪಿನಲ್ಲಿ ಇಟ್ಟುಕೋ. ಹೇ ಪಟುರಿತ ರಂಜನ, ಈ ರಾಜ್ಯವರ್ಮನ ಎದುರಿಗೆ ಬಿದ್ದ ಒಂದು ಹೆಣ್ಣು ಕೂಡ ಪಟುರಿತಾಗಿ ಮಾಡಲು ಸಾಧ್ಯವಿಲ್ಲ. ನೀನು ಎಷ್ಟೇ ಪವಿತ್ರ ಎನ್ನೆಂದು ಚೀರಾಡಿದರು ಈ ಕರುಡಿನ ಕುಚ್ಚಿನಲ್ಲಿ ಸಿಲುಕಲೇಬೇಕು. ನಾನೇ ಶೂರ್ಯನಿಂದ ನುಡಿದ ಕಾಯಿಗೆ ಸರ್ಪವೇ ಕರುಡು ಹೇಳಿ ಗೂಡು ಸೇರಿರುವಾಗ ನನಗೆ ಎದುರಾಗಿ ಮಾಡಿದ ನೀನೆಷ್ಟರೇನು? ಇವಳ ಮಣಿ ಸಂಜೀವಿನಿ ಕಣ್ಣು. ಈ ಮಾತು ನೋಡಿದ್ರೆ ಬೆಳೆಯುವುದು ನಿನ್ನ ಬಾಳಲ್ಲಿ ಮೆಲ್ಲು. ರಂಗನ, ನಿನ್ನ ಮೇಲನ್ನ ಹಂಬಾರಿಯ ತನಕನವರೆಗೆ ಮಾಡಿ ನಾವು ಹಾಡಿಸಿದ ಬಗೆಯಂತೆ ನಿನ್ನಿಂದಲೇ ಈ ಪೃಥ್ವಿ ತಿರುಗಿಸಿ ಆಡ್ಸುತ್ತಿದ್ದರೆ ನನ್ನ ಹೆಸರು ರಾಜ್ಯಮನೆ ಅಲ್ಲ. ಒಂದು ಹೆಣ್ಣಿನ ಮೇಲೆ ಕೈ ಮಾಡುವುದು ಸರಿಯಲ್ಲ. ಸರಿಯಾಚೆ ನನ್ನ ಈ ಸಮರದಲ್ಲಿ ಬಂದ ನೀನಿ ಹಾಲು ಸುತ್ತತ್ತಳ್ಳಿಯ ಬಡವರ ಪಾಲಿನ ಸೇವಕ ಶ್ರೀರಾಮಚಂದ್ರ ಅಂತೇಳಿ. ಶ್ರೀರಾಮಚಂದ್ರ ರಾಮಚಂದ್ರ, ಇಲ್ಲಿ ಯಾವ ಪಕ್ಷಕ್ಕೆ ನ್ಯಾಯವು ನಿಂತಿಲ್ಲ. ಸುಮ್ಮನೆ ಬಂದದರಿಂದ ಕೊನೆಗಾಚೆ. ಸುಮ್ಮನೆ ಹೋಗಲು ಬಂದಿಲ್ಲ ರಾಜವರ್ಮ. ಈ ಹೆಣ್ಣು ಅವನಿಗೆ ನ್ಯಾಯ ಕೊಡಿಸಲು ಬಂದಿರುವೆ. ಏನಮ್ಮ ರಂಜನ, ಈ ಬೇಟೆಗಾರನ ಬಲೆಗೆ ನೀನೇಗೆ ಬಿದ್ದೆ? ಇವನಿಂದ ಬರ್ಬೇಕಾದ ನಮ್ಮ ಅಕ್ಕನಿಗೆ 50,000 ಆಭರಣ ಕೇಳಲು ಬಂದೆ. ಅಷ್ಟರಲ್ಲಿ ನಮ್ಮ ಅಕ್ಕನ ಮಾತಿಗೆ ಮೋಸ ಮಾಡಿ ಕೊನೆಗೂ ಸಾಯಿಸಿಬಿಡ್ತಾನೆ ಈ ಚಾಂಡಲ. ಹೌದೇನೋ ಸೌಕಾರ? ಮರ್ಯಾದೆಯಿಂದ ಹೇಳುತ್ತೇನೆ ಕೇಳು. ಇವಳಿಗೆ ಬರ್ತಕ್ಕಂತ ಹಣ ಇವಳಿಗೆ ಕೊಟ್ಟು ಬಿಡು. ಇಲ್ಲದಿದ್ರೆ ಏನೋ ಮಾಡ್ತೀಯಾ? ಪಂಚಾಯಿತಿಯ ತೀರ್ಮಾನ ನಾನೇ ಕೊಡಬೇಕಾಗುತ್ತೆ. ಅಷ್ಟ ಹೌದಲ್ಲ, ತೆಗೆದುಕೋ ಹೋಗು. ರಾಜವರ್ಮ, ಪಂಚಾಯಿತಿಯ ತೀರ್ಮಾನ ನಾನು ಒಬ್ಬನೇ ಕೊಡುತ್ತೇನೆ. ಅನೇಕ ವರ್ಷಗಳಿಂದ ಇವಳಕ್ಕನ ಮೈ ಸುಖಗೊಂಡಿದ್ದಕ್ಕೆ ಅಂತ ಇವಳಿಗೆ ಹಣ ಕೊಡ್ತೀಯ ವಿನ ಇವಳ ಮೇಲಿನ ಅಲ್ಲ. ನೀವಿಬ್ಬರು ಅಣ್ಣ ತಮ್ಮಂದಿರು ಇಂದಿನಿಂದ ಇವಳನ್ನು ತಂಗಿಯ ಸಮಾನ ನೋಡಿಕೊಳ್ಳಬೇಕು. ಬೇರೆಯವರಿಗೆ ಇವಳನ್ನು ಮದುವೆ ಮಾಡಿಕೊಡಬೇಕು. ಅದು ಅಲ್ಲದೆ ಮನೆಯಲ್ಲಿ ಹೆಣ್ಣು ಇದೆ ಎಂದು ಹಣ್ಣಿನ ತರ ತಿನ್ನಲು ಹೋದರೆ ತ್ರೇತಾಯುಗದಲ್ಲಿ ರಾವಣನ ತಲೆ ಸೀಳಿದ ಆ ರಾಮ, ಕಲಿಯುಗದಲ್ಲಿ ಈ ರಾಮ ನಿನ್ನ ತಲೆ ಸೀಳಬೇಕಾಗುತ್ತದೆ. ಎಚ್ಚರಿಕೆ. ಏನು ಮಾತಾಡುವಾದ್ರಿ ಆ ಶ್ರೀರಾಮಚಂದ್ರ ಅಂತೀನಿ. ಮಾತಾಡ್ಲಿ ಮುಡ್ದಾರ, ಮಾತಾಡ್ಲಿ. ನೋಡಿ ಹಾಕಿ ಮೆರೆಯುವ ಈ ಮೋಡಿಗರನಿಗೆ ಈ ರಾಮ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಮೊದಲ ತೊದಲು ನುಡಿಯಂತೆ ಈ ರಂಜನ ತನ್ನ ತಮ್ಮನ ಪ್ರೇಯಸಿ ಆದರೆ ಗೋಶಿಯಮ್ಮನ ಕುಟುಂಬದಲ್ಲಿ ಅವಳನ್ನು ಸಿಲುಕಿಸಿ ಅದೇ ರಾಮನಿಗೆ ಈ ರಂಜನೆಯನ್ನು ಸೂಳೆಯನ್ನಾಗಿ ನಿರ್ಮಿಸಿ ನಾನೇ ನಾಡಿನ ತೊರೆ ಎಂದು ಕಹಳೆ ಊದಿ ಮೆರೆಯುವ ಅವನ ವಸ್ತ್ರ ಕಿರೀಟವನ್ನೇ ನೆಲ ಕುರುಡಿಸಿ ಅನೇಕ ಕಾಲಾಂತರದ ಕಲಾದ ವಿಷಯವನ್ನು ನನ್ನ ತಮ್ಮನಿಂದ ಈ ರಂಜನೆಯ ತಲೆಯಲ್ಲಿ ತುಂಬಿಸಿ ಪ್ರತಿಬಿಂಬದ ರಾಜ್ಯ ಮಹಾರಾಜನಾಗಿ ಆ ಶ್ರೀರಾಮನ ಆಸ್ತಿ ಅಂತಸ್ತಿನ ತೀರ್ಮಾನದ ತ್ರಿಲಕ್ಷೇತ್ರಿ ಲೋಕದ ದೇವರು ನಾನಾಗದಿದ್ದರೆ
ನಮ್ಮನ್ನು ಎತ್ತ ತಾಯಿ ಹುಸಿರು ಹಾದರಿಯ ಬಸಿರಾಗಲಿ. ಇದು ನಮ್ಮ ಕುಲದವರ ಸಾಕ್ಷಿಯಾಗಿ ಸತ್ಯ. ಅಲ್ಲಿಗೆ ಮುಕ್ತಾಯಗೊಳ್ಳುವುದು ನಮ್ಮ ಸೇಡು. ಗಣ್ಯರ, ಅದನ್ನ ಹೆಂಗ್ ಉಪಯೋಗ ಮಾಡ್ಬೇಕಂತ ನಾನು ಹೇಳಿಕೊಡ್ತೀನಿ ಬನ್ರಿ ಗಣ್ಯರ.